ಈ ಉರಿ ಉರಿ ಬಿಸಿಲಲ್ಲಿ ನೀವು ಈ ಸಿಹಿಯಾದ ತಂಪಾದ ಐಸ್ ಕ್ರೀಮ್ನ ಮಾಡಿಕೊಂಡು ಮನೆ ಮಂದಿ ಎಲ್ಲ ಸವಿಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಐಸ್ ಕ್ರೀಮ್ನ ಮಾಡೋಕ್ಕೆ ನಿಮಗೇನು ಹೆಚ್ಚು ಸಮಯನೂ ತಗೊಳ್ಳಲ್ಲ ಮತ್ತು ಹೆಚ್ಚು ಸಾಮಗ್ರಿನೂ ತಗೊಳ್ಳಲ್ಲ. ಮನೆಯಲ್ಲೇ ಇರುವಂಥ ಸಾಮಗ್ರಿಯಿಂದ ಆರಾಮಾಗಿ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಗೌಡ್ರ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಿನ್ನ ಪಾಟೀಲ್. ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಬ್ರೆಡ್ನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಬ್ರೆಡ್ನ ಕಟ್ ಮಾಡಿ ಹಾಕೊಂಡ ನಂತರ ನಾನು ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಾದಾಮಿ ಗೋಡಂಬಿನ ನೆನೆಸಿ ಹಾಕೋಬಹುದು, ಬೇಕಿದ್ದರೆ ಹಾಗೆ ಕೂಡ ಹಾಕೋಬಹುದು. ಬೇಕಿದ್ರೆ ನೀವು ಅದಕ್ಕೆ ಮಖಾನ ಕೂಡ ಹಾಕೋಬಹುದು, ನಡೆಯುತ್ತೆ. ನಾನು ಅದನ್ನೇನು ಹಾಕಿಲ್ಲ, ಜಸ್ಟ್ ಬಾದಾಮಿ ಮತ್ತು ಗೋಡಂಬಿನ ಹಾಕಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಹಾಕಿದ ನಂತರ ನಾನು ಅದಕ್ಕೆ ಏಲಕ್ಕಿನೂ ಹಾಕ್ತಾಯಿದ್ದೀನಿ. 2 ಏಲಕ್ಕಿನ ಸುಲಿದು ಹಾಕಿದ್ದೀನಿ ನಾನು ಅದಕ್ಕೆ. ನಂತರ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕಾಗಿ ಅದಕ್ಕೆ 1 ಕಪ್ನ ಹಾಲು ಹಾಕಿದ್ದೀನಿ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ರುಬ್ಕೋತಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಜಾರ್ನ ಪಕ್ಕಕ್ಕಿಟ್ಟು ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ 2 ಕಪ್ನ ಹಾಲು ಹಾಕ್ತಾಯಿದ್ದೀನಿ. ಪ್ಯಾನಲ್ಗೆ ಈಗ 2 ಕಪ್ ಹಾಲು ಹಾಕಿದ ನಂತರ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಹಾಲನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನಾನಿಲ್ಲಿ ಕುದಿಯೋಕ್ಕೆ ಬಿಟ್ಟರು ಹಾಲಿದೆಯಲ್ಲ, ಅದು ಚೆನ್ನಾಗಿ ಕುದ್ದು 2 ಕಪ್ ಹಾಲು ಹಾಕಿದ್ದೀನಲ್ಲ, ಅದು 1 ಕಪ್ ಆಗುವಷ್ಟು ಕುದಿಬೇಕು. ಅಷ್ಟೊಂದು ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕು. ಈಗ ಕುದಿಯೋಕ್ಕೆ ಬಿಟ್ಟರು ಹಾಲನ್ನ ಚೆನ್ನಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಂತರ ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡು ಅದನ್ನ ನೀರು ಅಥವಾ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿರುವಂಥ ಕಸ್ಟರ್ಡ್ ಪೇಸ್ಟ್ನ ಈಗ ಹಾಲಿಗೆ ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಕೂಡ ಕೈ ಬಿಡದೆ ಚೆನ್ನಾಗಿ ಹಾಲನ್ನ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕಸ್ಟರ್ಡ್ ಪೌಡರ್ ಪೇಸ್ಟ್ ಮತ್ತು ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿಯೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಎರಡೂ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಕುದ್ದ ನಂತರ ಅದಕ್ಕೆ ಈಗ ನಾನು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡಿರ್ತಕ್ಕಂಥ ಪೇಸ್ಟ್ನ ನಾನೀಗ ಹಾಲಿಗೆ ಹಾಕಿದ ಮೇಲೆ ಮತ್ತೆ ನಾನು ಅದನ್ನು ಕುದಿಯಲು ಬಿಡ್ತಾಯಿದ್ದೀನಿ. ಈ ಸಮಯದಲ್ಲಿ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಎಲ್ಲೂ ಕೂಡ ಕೈ ಬಿಡದೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆವಾಗವಾಗ ನೋಡಿ, ಇಲ್ಲಿ ಕಾಣಿಸಿದೆಲ್ಲ ಆ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 1 ಬೌಲಷ್ಟು ಸಕ್ಕರೆನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಎಕ್ಸ್ಟ್ರಾ ಕೂಡ ಹಾಕೋಬೋದು. ಐಸ್ ಕ್ರೀಮ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತೆಗೆದ ನಂತರ ಅದು ಐಸ್ ಕ್ರೀಮ್ನಲ್ಲಿರುವಂಥ ಸ್ವೀಟು ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆನ ಹಾಕೋಬೋದು. ಆದರೆ ಇಷ್ಟೇ ಐಸ್ ಕ್ರೀಮ್ಗೆ ಸ್ವೀಟು ಕರೆಕ್ಟಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹಾಕಿರುವಂಥ ಸಕ್ಕರೆ ಕೂಡ ಮೆಲ್ಟ್ ಆದಮೇಲೆ ಚೆನ್ನಾಗಿ ಕುದ್ದ ನಂತರ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ತಿಕ್ಕಾಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅಷ್ಟೊಂದು ತಿಕ್ಕಾಗಿದೆ. ಈಗ ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಅದನ್ನು 1 ರೌಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇಕಿದ್ದರೆ ಬ್ಲೈಂಡ್ರ್ ಇದ್ದರೆ ಬ್ಲೈಂಡ್ರಿಂದ ಕೂಡ ಬ್ಲೈಂಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲದಿರೋ ಕಾರಣ ನಾನು ಈಗ ಮಿಕ್ಸಿಲಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೊಂಡ ನಂತರ ಐಸ್ ಕ್ರೀಮ್ ಮೋಲ್ಡಿಗೆ ಹಾಕೋಬೋದು. ಬೇಕಿದ್ದರೆ, ಬೇಡ ಅಂದರೆ ಒಂದು ಪಾತ್ರೆ ಕೂಡ ಹಾಕೋಬೋದು. ನಾನಿಲ್ಲಿ ಮಟ್ಕ ಐಸ್ ಕ್ರೀಮ್ ಮಾಡ್ಕೋಬೇಕು ಅಂದ್ಕೊಂಡು ನಾನಿಲ್ಲಿ ಒಂದು ಮಟ್ಕ ಇದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ನಂತರ ನಾನು ಇದನ್ನು 8 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇದಾದ ನಂತರ ಈಗ ಇದು ಐಸ್ ಕ್ರೀಮ್ ತಿನ್ನೋದಕ್ಕೆ ರೆಡಿಯಾಗುತ್ತೆ. 8 ಅವರ್ಸ್ ಆದ ನಂತರ ಅದು ಗಟ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ರೆಸಿಪಿ ಹೇಗಿತ್ತಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.